ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯುಲಾಜಿ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 4ನೇ ಚಾಪ್ಟರ್ ಆಗಿರುವಂತಹ ಅಕ್ಷರ ಸಂಖ್ಯೆಗಳ ಉಕ್ತಿಗಳು, ಇದರಲ್ಲಿ ಬರುವಂತಹ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಿಂದಿನ ಟಾಪಿಕನ್ನು ಆಲ್ರೆಡಿ ಡಿಸ್ಕಸ್ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಪ್ಲೇಲಿಸ್ಟಲ್ಲಿ ಇರುತ್ತೆ, ಹೋಗಿ ನೋಡ್ಬೋದು. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕ್ ಬೀಜೋಕ್ತಿಗಳನ್ನು ಸರಳೀಕರಿಸುವುದು. ಸೊ ಯಾವ ರೀತಿ ನಾವು ಬೀಜೋಕ್ತಿಗಳನ್ನ ಒಂದು ಸರಳ ರೂಪದಲ್ಲಿ ಬರಿತಾ ಹೋಗ್ತೀವಿ ಅಂತ. ಹಿಂದಿನ ವಿಡಿಯೋದಲ್ಲಿ ನಾವು ಆಕೃತಿಗಳ ಸುತ್ತಳತೆಯನ್ನು ಅದನ್ನೆಲ್ಲ ಬೀಜೋಕ್ತಿಗಳನ್ನು ನಾವು ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ವಿ. ಅಂದರೆ ಚೌಕದ ಒಂದು ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಅದನ್ನು 4 × A ಅಥವಾ 4 × L ಅಥವಾ 4A ಈ ರೀತಿಯಾಗಿ ಬರೆಯೋದನ್ನು ನೋಡಿದ್ವಿ. ಈಗ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯಲು ಒಂದು ಬೀಜೋಕ್ತಿಯನ್ನು ಕಂಡುಹಿಡಿಯೋಣ. ಸೊ ಆಯತದ ಒಂದು ಸುತ್ತಳತೆನ ಬರಿಬೇಕು ಅಂತಂದರೆ ಎಲ್ಲ ಒಂದು ಬಾಹುಗಳು, ಇದೊಂದು ಬಾಹು, ಇವೆಲ್ಲ ಬಾಹುಗಳನ್ನ ಕೂಡಿಸಿದಾಗ ನಮಗೆ ಅದರ ಸುತ್ತಳತೆ ಸಿಗುತ್ತೆ. ಸೊ ಅದನ್ನು ನೋಡಬೇಕಂದ್ರೆ ಆಯತದ ಉದ್ದ ಮತ್ತು ಅಗಲ ಗೊತ್ತಿರಬೇಕು ನಮಗೆ. ಗೊತ್ತಿಲ್ಲ ಅಂದರೆ ಅದಕ್ಕೆ ಏನು ಮಾಡಬೇಕು, ಈಗ ಒಂದು ಅಕ್ಷರವನ್ನು ಕೊಡಬೇಕು, ಅಕ್ಷರ ಸಂಖ್ಯೆಯನ್ನು. ಹೌದಾ? ಸೊ ಅದನ್ನು ಫಸ್ಟಿಗೆ ನಾವು ಸುತ್ತಳತೆನ ಕಂಡುಹಿಡಬೇಕಂದ್ರೆ ಒಂದು ಉದ್ದ ಮತ್ತು ಅಗಲ, ಮತ್ತು ಉದ್ದ ಪ್ಲಸ್ ಅಗಲ, ಶಾರ್ಟ್ಕಟ್ಟಲ್ಲಿ ಬರ್ತಿರ್ತೀನಿ, ಉದ್ದ ಪ್ಲಸ್ ಅಗಲ, ಉದ್ದ ಪ್ಲಸ್ ಅಗಲ. ಇದಕ್ಕೆ ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಉದ್ದಕ್ಕೆ ಎಲ್ ಅಂತ, ಉದ್ದವನ್ನು ಎಲ್ ಅಕ್ಷರದಿಂದ ಸೂಚಿಸೋದು, ಹಾಗೆ ಅಗಲವನ್ನು ಬಿ ಅಕ್ಷರದಿಂದ ಸೂಚಿಸೋದು ಅಂತ ಹೇಳಿದ್ದಾರೆ. ಅವಾಗ ಏನಾಗುತ್ತೆ, ಉದ್ದವನ್ನು ಎಲ್ ಪ್ಲಸ್ ಅಗಲವನ್ನು ಬಿ, ಅಂದರೆ ಇಂಗ್ಲೀಷಲ್ಲಿ ಲೆಂತ್ ಮತ್ತು ಬ್ರೆಡ್ತ್ ಅಂತ ಕರೀತಾರೆ. ಸೊ ಮತ್ತು ಉದ್ದವನ್ನು ಎಲ್ ಮತ್ತು ಬಿ, ಈ ಥರ ಆಯಿತಾ. ಇದನ್ನ ನೆಕ್ಸ್ಟ್ ಆಮೇಲೆ ಸುತ್ತವನ್ನು ನಾವು ಯಾವುದೇ ರೀತಿಯಲ್ಲಿ ಬರ್ಕೋಬೋದು ಅಂದರೆ ಪೆರಿಮೀಟರ್, ಪಿ = ಅಂತ ಹೇಳಿ ಬರೀವ. ಅಂದರೆ ಸುತ್ತಳತೆ = L + B + L + B. ಇದು ಒಂದು ಉಕ್ತಿ. ಇದನ್ನು ನಾವು ಇನ್ನೂ ಸರಳೀಕರಿಸಬೇಕಲ್ವಾ? ಸರಳೀಕರಿಸಬೇಕಂದ್ರೆ L ಮತ್ತು L ಅಂತ ಇದೆ. ಸೊ L + L ಎಷ್ಟಾದವು ಇಲ್ಲಿ 2L ಪ್ಲಸ್ B + B ಎಷ್ಟು 2B. ಅವಾಗ ಏನಾಗುತ್ತೆ ಅಂದರೆ P = 2L + 2B. ಇದು ಏನಾಗುತ್ತೆ ಅಂದರೆ ಸರಳೀಕೃತದಲ್ಲಿರುವಂತಹ ಒಂದು ಆಯತದ ಸುತ್ತಳತೆ ಕಂಡುಹಿಡಿಯುವಂತಹ ಬೀಜೋಕ್ತಿ. ಓಕೆನಾ? ಸೊ ಅದೇ ಥರ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ P ಅಂತ ಸೂಚಿಸೋದು ಸುತ್ತಳತೆ. ಇದನ್ನು ಈ ರೀತಿ ಬರ್ಕೊತೀವಿ ನಾವು ಮಾಡಿದಾಗ. ನೆಕ್ಸ್ಟ್ ಇಲ್ಲಿ L + L ಅಂತಂದರೆ ಏನಾಗುತ್ತೆ, 2L ಅಂದರೆ 2 ಬಾರಿ L ಅಂತ, 2 ಬಾರಿ L. B + B ಅಂದರೆ 2 ಬಾರಿ B ಆಗಿರುವುದನ್ನು ನೀವು ನೋಡಿರ್ಬೋದು. ಆದ್ದರಿಂದ ಆಯತದ ಸುತ್ತಳತೆ P = 2L + 2B. ಇದು ಉಕ್ತಿ ನಮಗೆ ಸಿಕ್ಕಿರೋದಿಲ್ಲಿ, ನಾವು ರಚನೆ ಮಾಡಿರುವಂಥ ಉಕ್ತಿ. P = L + L B + B. ಅದನ್ನ ಇನ್ನೂ ಸರಳೀಕರಣವಾಗಿ ಬರಿಬೇಕು ಅಂತಂದರೆ, ಸಿಂಪ್ಲಿಫೈ ಮಾಡಿ ಬರಿಬೇಕು ಅಂದರೆ ಅವಾಗೇನಾಗ್ತದೆ, ಈ ರೀತಿ ಆಗುತ್ತೆ. ಅಂದರೆ ಇಲ್ಲಿ ಏನೇನು ಕೂಡಿಸ್ತಾ ಇದ್ದೀವಿ, ಫಸ್ಟ್ L ಆಮೇಲೆ B ಈ ಥರನ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಸುತ್ತಳತೆ ಆರಂಭಿಕ ಸೂತ್ರ ಇದು ಕೊಟ್ಟಿದ್ದಾರೆ. ನಾವು ಒಂದು ಸರಳೀಕೃತವಾಗಿ ಈ ರೀತಿ ಬರಿತಾ ಇದ್ದೀವಿ. ಇವೆರಡರದ್ದು ಬೆಲೆ ಏನಾಗುತ್ತೆ, ಸೇಮ್. ಇದರಲ್ಲಿ ನಾವು ಬೆಲೆ ಹಾಕ್ಕೊಂಡ್ರು ಇದರ ಅರ್ಥ ಮತ್ತು ಇದರ ಅರ್ಥ ಎರಡೂ ಏನೋ ಅರ್ಥ ಅಥವಾ ಬರುವಂತಹ ಬೆಲೆ ಸೇಮ್ ಆಗಿರುತ್ತೆ ಅಂತ ಹೇಳಿ ಅರ್ಥ. ಈಗ ಇಲ್ಲೊಂದು ಎಕ್ಸಾಂಪಲ್ ನೋಡಿರಿ ಅಂತ ಕೊಟ್ಟಿದ್ದಾರೆ, ಒಂದೊಂದು ಬೆಲೆನ ಹಾಕ್ಕೊಳ್ರಿ. ಎಲ್ಲಿದ್ದಲ್ಲಿ ಎಷ್ಟು ಹಾಕಿದ್ದಾರೆ, ಎಲ್ಲಿದ್ದಲ್ಲಿ 3 ಸೆಂಟಿಮೀಟ್ರು. ಈಗ ಇದನ್ನು ಇವೆರಡು, ಇದೊಂದು ಬೀಜೋಕ್ತಿ, ಇದೊಂದು ಬೀಜೋಕ್ತಿ, ಇದು ನಾವು ರಚನೆ ಮಾಡಿರುವಂಥದ್ದು, ಇದು ಇದರ ಸರಳೀಕೃತವಾಗಿ ಬರೆದಂಥದ್ದು, ಸರಳ ರೂಪದಲ್ಲಿ ಬರೆದಂಥ ಬೀಜೋಕ್ತಿ. ಇವೆರಡರಲ್ಲೂ ನಾವು ಬೆಲೆನ ಹಾಕ್ತೀವಿ. ಈಗ ಏನು ಹಾಕ್ರಿ ಅಂದರೆ L = 3 ಸೆಂಟಿಮೀಟ್ರ್ ಅಥವಾ 3, B = 2, ಒಂದು ನಿಮಿಷ, B = 4 ಹಾಕಿ ಇವೆರಡೂ ಬೀಜೋಕ್ತಿಯಲ್ಲಿ ಈ ಒಂದು ಅಕ್ಷರ ಸಂಖ್ಯೆಯ ಬೆಲೆನ ಹಾಕಿ ಬೆಲೆ ಸೇಮ್ ಬರುತ್ತಾ ಅಂತ ಹೇಳಿ ನೋಡಬೇಕು. ಈಗ ನೋಡಿರಿ, ಒಂದನೇದು ಬೀಜೋಕ್ತಿ L + B L + B. ಹೌದಾ? L ಇದ್ದಲ್ಲಿ 3, B ಇದ್ದಲ್ಲಿ 4, ಮತ್ತೆ 3 ಮತ್ತೆ 4. ಸೊ ಕೂಡಿಸಿದಾಗ ಇದು 7 ಮತ್ತು 7 + 7 14 ಆಯಿತು. 14 ಪಡಿತೀವಿ. ಎರಡನೇದು ಸರಳ ರೂಪದಲ್ಲಿ ಬರೆದಂಥದ್ದು ಯಾವುದು ಬೀಜೋಕ್ತಿ ಅಂದರೆ 2L + 2B. ಸೊ 2L + 2B ಅಂದರೆ 2 × L ಅಂದರೆ ಎಷ್ಟು, 3 ಪ್ಲಸ್ 2 × 4. ಇದನ್ನು ಎರಡೂ ಗುಣಿಸಿದಾಗ ಬರುವಂಥದ್ದೇನು, 2 × 3 = 6 ಪ್ಲಸ್ 2 × 4 = 8. ಸೊ ಎರಡನ್ನೂ ಕೂಡಿಸಿದಾಗ ಬರೋ ಆನ್ಸರ್ ಕೂಡ ಏನು, 14. ಸೊ ಈ ಬೀಜೋಕ್ತಿಯಲ್ಲೂ ಮತ್ತು ಈ ಬೀಜೋಕ್ತಿಯ ಬೆಲೆ ಎರಡು ಏನಾಯಿತು, ಸೇಮ್ ಆಯಿತು. ಹೌದಾ? ಸೊ ಇದರ ಅರ್ಥ ಏನಂದರೆ 2L + 2B ಈ ಬೀಜೋಕ್ತಿಯನ್ನು ಇದರ ಸರಳೀಕೃತ ರೂಪ ಅಂತ ಹೇಳಿ ಬರಿತೀವಿ. ಸೊ L 2 ಸಲ ಬರೆಯೋದನ್ನು ನಾವು ಶಾರ್ಟ್ಕಟ್ಟಾಗಿ ಸಿಂಪ್ಲಿಫೈಡಾಗಿ 2L ಅಂತ ಹೇಳಿ ಬರಿತೀವಿ.
ಓಕೆನಾ. ನೆಕ್ಸ್ಟ್ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ. ಇವು ಯಾವುದು ಎಕ್ಸಾಂಪಲ್ನ ಸ್ಕಿಪ್ ಮಾಡಬೇಡಿ. ಏನು ಎಕ್ಸ್ಪ್ಲನೇಷನ್ ಹೇಳ್ತೀನಲ್ಲ ಅದು ಸರಿಯಾಗಿ ತಿಳ್ಕೊಳ್ಳಿ. ಯಾಕಂದರೆ ನೀವು ಒಂದು ಬೀಜೋಕ್ತಿಯನ್ನು ಸರಳ ರೂಪದಲ್ಲಿ ಯಾವ ರೀತಿ ಬರಿಬೋದು, ಒಂದು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಪ್ರತಿಯೊಂದು ಉದಾಹರಣೆಯಲ್ಲೂ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಉದಾಹರಣೆನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾವುದೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ಕ್ಲಿಯರಾಗಿ ನೋಡಿ. ಉದಾಹರಣೆ 5. ಒಂದು ಅಂಗಡಿಯಲ್ಲಿ ಮಾರಲ್ಪಟ್ಟ ಪೆನ್ಸಿಲ್ಗಳು ಮತ್ತು ಎರೇಸರ್ಗಳ ಸಂಖ್ಯೆಯನ್ನು ತೋರಿಸುವ ಕೋಷ್ಟಕ ಇಲ್ಲಿದೆ. ಸೊ ಇದು 1ನೇ ದಿನ, 2ನೇ ದಿನ, 3ನೇ ದಿನ ಎಷ್ಟು ಪೆನ್ಸಿಲು, ಎಷ್ಟು ರಬ್ಬರು ಮಾರಾಟ ಆಯಿತು ಅಂತ ಹೇಳಿ. ಇಲ್ಲಿ ಎಷ್ಟು ಪೆನ್ಸಿಲು ಮತ್ತು ಎಷ್ಟು ಎರೇಸರ್ಗಳು ಮಾರಾಟ ಆಗಿದೆ ಅನ್ನೋ ಸಂಖ್ಯೆ ಕೊಟ್ಟಿದ್ದಾರೆ. ಆದರೆ ಪೆನ್ಸಿಲ್ನ ಬೆಲೆ, ಎರೇಸರ್ನ ಬೆಲೆ ಕೊಟ್ಟಿಲ್ಲ. ಆದರೆ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಪೆನ್ಸಿಲ್ನ ಬೆಲೆ ಸಿ ಅಂತ ಅಂದ್ಕೊಳ್ಳೋಣ, ಒಂದು ಎರೇಸರ್ನ ಬೆಲೆ ಡಿ ಅಂತ ಅಂದ್ಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಏನು ಕ್ವಶನ್ ಕೇಳಿದ್ದಾರೆ ಅಂದ್ರೆ, ಈ 3 ದಿನಗಳಲ್ಲಿ ಅಂಗಡಿಯವನು ಗಳಿಸಿದ ಒಟ್ಟು ಹಣವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ 3 ದಿನ, ಈಗ 1ನೇ ದಿನ ಏನಾಯಿತು, 5 ಪೆನ್ಸಿಲು 4 ರಬ್ಬರು, 2ನೇ ದಿನ 3 ಪೆನ್ಸಿಲು 6 ರಬ್ಬರು, 3ನೇ ದಿನ 10 ಪೆನ್ಸಿಲ್ 1 ರಬ್ಬರ್. ಸೊ 1ನೇ ದಿನ ಎಷ್ಟು ಪೆನ್ಸಿಲ್ ಅಂದರೆ 5 ಪೆನ್ಸಿಲು, ಎಷ್ಟು ದುಡ್ಡು ಬಂದಂಗೆ ಆಯ್ತು ಅವನಿಗೆ. ಇದನ್ನು ಹೆಂಗೆ ಕಂಡು ಹಿಡಿತೀವಿ ಅಂತಂದ್ರೆ 5 ಇಂಟು ಸಿ, ಯಾಕಂದ್ರೆ ಸಿ ಅನ್ನೋದೇನು 1 ಪೆನ್ಸಿಲ್ನ ಬೆಲೆ. ಹಾಗಾದ್ರೆ 5 ಪೆನ್ಸಿಲ್ನ ಬೆಲೆ ಕಂಡು ಹಿಡಿಬೇಕಂದ್ರೆ 5 ಇಂಟು ಸಿ, ಅದಕ್ಕೆ 5C ಆಯ್ತು ಇಲ್ಲಿ. 2ನೇ ದಿನ ಎಷ್ಟು ಪೆನ್ಸಿಲಿಂದ ಎಷ್ಟು ದುಡ್ಡು ಗಳಿಸಿದ, 3 ಇಂಟು ಸಿ. ಓಕೆನಾ. ಯಾಕಂದ್ರೆ ಇಲ್ಲಿ ಇಂಟು ತೆಗೆದುಬಿಟ್ವಿ ನಾವು ಅದನ್ನು, ಯಾಕಂದ್ರೆ 5C ಅಂದ್ರೂ ಅರ್ಥ ಅದೇ, 5 ಇಂಟು ಸಿ ಅಂದ್ರೆ ಅರ್ಥನೇ ಅದೇ. ನೆಕ್ಸ್ಟ್ 3ನೇ ದಿನ ಎಷ್ಟು ದುಡ್ಡು ಗಳಿಸ್ತಾ, 10 ಇಂಟು ಸಿ ಅಂದರೆ 10C ಅಂತ ಹೇಳಿ ಬರಿಬೋದು. ಪೆನ್ಸಿಲಿನಿಂದ ಗಳಿಸಿರೋದು ಹಣ ಎಷ್ಟು, 5C, 2ನೇ ದಿನ 3C, 3ನೇ ದಿನ 10C. ಇದಾಯ್ತಾ. ಸೊ ಇಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ, ಮೊದಲು ಪೆನ್ಸಿಲ್ಗಳ ಮಾರಾಟದಿಂದ ಗಳಿಸಿದ ಹಣ. ಸೊ 1ನೇ ದಿನ 5C, ಹಾಗೆ 2ನೇ ದಿನ ಎಷ್ಟು ಗಳಿಸ್ತಾ ಅಂತ ಇದೆ, 3C. ಹೌದಾ. ಸೊ ಇಲ್ಲಿ 3C ಮತ್ತು 3ನೇ ದಿನ ಗಳಿಸಿರೋದು 10C. ಇದು ಪೆನ್ಸಿಲಿಂದ ಗಳಿಸಿರುವಂತಹ ಹಣ. ಪೆನ್ಸಿಲ್ಗಳ ಮಾರಾಟದಿಂದ ಗಳಿಸಿದ ಒಟ್ಟು ಹಣ ನೋಡಬೇಕು ಅಂತಂದರೆ, ಸೊ ಇನ್ನೆಲ್ಲ ಕೂಡಿಸಿ 5C ಪ್ಲಸ್ 3C, ಇದು 2ನೇ ದಿನ, ಇದು 3ನೇ ದಿನ, ಟೋಟಲ್ ಗಳಿಸಿರೋ ಹಣ ಇದು ಪೆನ್ಸಿಲಿಂದ. ಇದನ್ನು ನಾವು ಇನ್ನಷ್ಟು ಸರಳೀಕರಿಸಬಹುದಾ? ಹೌದು, ಮಾಡ್ಬೋದು. 5 1ನೇ ದಿನ 5, ಇದು 3, 10 ಅಂದರೆ ಎಷ್ಟಾಯ್ತು ಇಲ್ಲಿ, 18C ಆಯಿತು. ಹೌದಾ. ಸೊ ಯಾಕಂದರೆ ಇದೇನೋ ಬೆಲೆ, ಇದು ಇವು ಸಂಖ್ಯೆಗಳು, ಎಷ್ಟು ಟೋಟಲ್ ಎಷ್ಟು ಪೆನ್ಸಿಲ್ ಮಾರಾಟ ಆದವು 18, ದುಡ್ಡು ಗಳಿಸಿರೋದು ಎಷ್ಟು ಇಂಟು ಸಿ. ಸೊ ಅದನ್ನ 18C ಅಂತ ಬರಿಬೋದಾ. ಈ ಬೀಜೋಕ್ತಿ ಅರ್ಥ ತಿಳ್ಕೊಬೇಕು. ಫಸ್ಟ್ ಏನಂದರೆ, Cಯ 5ರಷ್ಟನ್ನು, ಇದು Cಯ 3ರಷ್ಟು, ಇದು Cಯ 10ರಷ್ಟನ್ನು ಕೂಡಿಸಿದೆ. ಆದ್ದರಿಂದ ಒಟ್ಟಾಗಿ ಅಕ್ಷರ ಸಂಖ್ಯೆ ಸಿ ಎಲ್ಲದರಲ್ಲೂ ಕಾಮನ್ ಐತಾ, ಇದರಲ್ಲೂ ಸಿ ಕಾಮನ್, ಇದರಲ್ಲೂ ಸಿ ಕಾಮನ್, ಸಿ ಕಾಮನ್. ಸೊ ಅದನ್ನು ನಾವೇನು ಮಾಡಬೇಕಂದ್ರೆ ಹೊರಗಡೆ ಬರ್ಕೊಳ್ಳೋದು. ನೆಕ್ಸ್ಟ್ ಅದನ್ನು 5 + 3 + 10 ಕೂಡಿಸ್ಬೇಕು. ಪೆನ್ಸಿಲ್ಗಳ ಒಂದು ಸಂಖ್ಯೆಗಳನ್ನು ಕೂಡಿಸಿ. ಸೊ ಒಂದು ಪೆನ್ಸಿಲಿಗೆ C ರೂಪಾಯಿ ಆದರೆ 18 ಪೆನ್ಸಿಲ್ಗೆ ಎಷ್ಟು ಅಂದರೆ 18C ಅಂತ ಬರುತ್ತೆ. ಸೊ ಅದನ್ನ ಇವ್ರು ಇಲ್ಲಿ ಬರ್ಕೊಂಡೆ, 5 ಇಂಟು ಸಿ, ಇದು 2ನೇ ದಿನದ್ದು, ಇದು 3ನೇ ದಿನದ್ದು. ಸೊ ಸಂಖ್ಯೆಗಳನ್ನು ಕೂಡಿಸ್ಕೊಂಡು ಅಕ್ಷರ ಸಂಖ್ಯೆ ಕಾಮನ್ ಇರೋದ್ರಿಂದ ಇಂಟು ಹೊರಗೆ ಹಾಕಿದ್ದಾರೆ. ಇದು ವಿಭಾಜಕ ಒಂದು ವಿತರಣಾ ಗುಣ ಇದು. ಯಾಕಂದ್ರೆ ಇದು ಇದ್ರ ಜೊತೆ ಗುಣಾಕಾರ ಆಗಿ ಈ ಥರ ಆಗೈತಿ, C 3 ಜೊತೆ ಗುಣಾಕಾರ ಆಗಿ 3 ಇಂಟು ಸಿ, C 10 ಜೊತೆ ಗುಣಾಕಾರ ಆಗಿ ಈ ರೀತಿ, ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಪ್ಲಸ್ ಚಿಹ್ನೆ, ಅದನ್ನ ಉಲ್ಟಾ ಮಾಡ್ಕೊಂಡಿದ್ದಾರೆ. ಓಕೆನಾ. ಸೊ ಆಗ ಆನ್ಸರ್ ಎಷ್ಟು ಬಂತು, 18C ಎಂಬುದಾಗಿ ನಾವು ಸರಳೀಕರಿಸಬಹುದು. ನಾವು ಆದಷ್ಟು ಬೀಜೋಕ್ತಿಯನ್ನು ಸರಳ ರೂಪದಲ್ಲಿ ಬರೆಯೋಕ್ಕೆ ಟ್ರೈ ಮಾಡಬೇಕು. ಆವಾಗ ನಮ್ಮದು ಲೆಕ್ಕಗಳು ಬೇಗ ಆಗುತ್ತೆ. ಈಗ ಅವ್ರೇನು ಕೊಟ್ಟಿದ್ದಾರೆ ಇಲ್ಲಿ, ಈ ಸಿ ಇದ್ದಲ್ಲಿ 50 ರೂಪಾಯಿ ಹಾಕಿದರೆ ಪೆನ್ಸಿಲ್ಗಳ ಮಾರಾಟದಿಂದ ಗಳಿಸಿದ ಒಟ್ಟು ಹಣ ಕಂಡುಹಿಡಿಯಿರಿ. ಸೊ ಒಟ್ಟು ಪೆನ್ಸಿಲ್ ಎಷ್ಟು, 18C, ಅದ್ರ ಬೀಜೋಕ್ತಿ. ಅವ್ರೇನು ಹೇಳಿದ್ದಾರೆ ಇಲ್ಲಿ, ಸಿ ಇದ್ದಲ್ಲಿ 50 ರೂಪಾಯಿ. ಸೊ 18ಕ್ಕೆ 18 ಇಂಟು ಸಿ ಇದ್ದಲ್ಲಿ ಎಷ್ಟು ರೂಪಾಯಿ ಹಾಕ್ರಿ, 50 ರೂಪಾಯಿ. 18 5 90, ಮುಂದೊಂದು 0 0. ಸೊ ಎಷ್ಟು ರೂಪಾಯಿ ಗಳಿಸಿದ ಅವನು, 900 ರೂಪಾಯಿ. ಪೆನ್ಸಿಲ್ ರೂಪಾಯಿ 50 ರೂಪಾಯಿ ಆದರೆ ಒಂದು ಪೆನ್ಸಿಲಿಗೆ. ಸೊ ಒಟ್ಟು 3 ದಿನದ ಪೆನ್ಸಿಲ್ ಎಷ್ಟು ದುಡ್ಡು ಗಳಿಸ್ತಾನೆ ಅಂತಂದ್ರೆ 900 ರೂಪಾಯಿ ಅನ್ನೋದು. ನೆಕ್ಸ್ಟು, ಎರೇಸರ್ಗಳನ್ನು ಮಾರಾಟ ಮಾಡುವುದರಿಂದ ಗಳಿಸಿದ ಒಟ್ಟು ಹಣವನ್ನು ಬೀಜೋಕ್ತಿಯಲ್ಲಿ ಬರೀರಿ. ಸೊ ಇಲ್ಲಿ ಏನು ಹೇಳ್ಕೊಟ್ರು ಅಂದ್ರೆ ಅವರಲ್ಲಿ, ಪೆನ್ಸಿಲ್ನ ಒಟ್ಟು ಮಾರಾಟ 18C ಆಯಿತು, ಹಾಗೆ ಎರೇಸರ್ನ ಒಟ್ಟು ಮಾರಾಟ ಎಷ್ಟು ಅಂತ ಕೇಳಿದೆ. ಸೊ 1ನೇ ದಿನ ಎಷ್ಟು ದುಡ್ಡು ಗಳಿಸ್ತಾವನು ಎರೇಸರಿಂದ, 4 ಇಂಟು ಡಿ, ಯಾಕಂದ್ರೆ ಡಿ ಒಂದು ರಬ್ಬರ್ನ ಬೆಲೆ. 2ನೇ ದಿನ 6 ಇಂಟು ಡಿ, 3ನೇ ದಿನ 1
ಇಂಟು ಡಿ. ಓಕೆನಾ. ಸೊ ಹಂಗಂದರೆ ಟೋಟಲ್ ಎಷ್ಟು ಎರೇಸರಿಂದ ಮಾರಾಟ ಆಯಿತು, ಎಷ್ಟು ದುಡ್ಡು ಗಳಿಸಿದ ಅಂದರೆ ಅವಾಗೇನು ಮಾಡಬೇಕು, 4D + 6D ಇದು 2ನೇ ದಿನ, ಇದು 3ನೇ ದಿನ. ಸೊ ಟೋಟಲ್ ಎಷ್ಟಾಯ್ತು ಈಗ 11D. ಹೌದಾ. ಸೊ ಅದನ್ನ ಇಲ್ಲಿ ಬರ್ಕೋಬೇಕು. ಸೊ ಟೋಟಲ್ ನಮಗೆ ಎಷ್ಟಾಯ್ತು ಈಗ 11D. ಇದು 1ನೇ ದಿನ, 2ನೇ ದಿನ ಹಾಗೆ 3ನೇ ದಿನ. ಸೊ ಟೋಟಲ್ 11D ಅಂತ ಹೇಳಿ ಆಗುತ್ತೆ. ಇದು ಎರೇಸರ್ನ ಮಾರಾಟ. ಈ 3 ದಿನಗಳಲ್ಲಿ ಪೆನ್ಸಿಲ್ ಮತ್ತು ಎರೇಸರ್ಗಳ ಮಾರಾಟ ಮಾಡುವುದರಿಂದ ಗಳಿಸಿದ ಹಣ ಎಷ್ಟು? ಸೊ ಪೆನ್ಸಿಲ್ ಮಾರಾಟ ಮಾಡಿದ್ದು ಎಷ್ಟೀಗ 18C 3 ದಿನದ್ದು. ರಬ್ಬರ್ ಮಾರಾಟ, ಎರೇಸರ್ ಮಾರಾಟ ಆಗಿದ್ದು 11D. ಹೌದಾ. ಇದು ಪೆನ್ಸಿಲ್ 3 ದಿನದ್ದು, ಇದು ರಬ್ಬರ್ದು ಎರೇಸರ್ದು 3 ದಿನದ್ದು. ಸೊ ಟೋಟಲ್ ಎಷ್ಟು ಹಣ ಗಳಿಸಿದ ಅನ್ನೋದನ್ನು ಈ ರೀತಿ ಬೀಜೋಕ್ತಿಯಾಗಿ ಬರಿಬೋದಾ ನಾವು? ಹೌದು. ಇದನ್ನು ನೆಕ್ಸ್ಟ್ ನಾವೇನು ಮಾಡೋಕ್ಕಾಗಲ್ಲ, ಸರಳ ರೂಪದಲ್ಲಿ ಬರೆಯೋಕ್ಕಾಗೋದಿಲ್ಲ. ಮತ್ತಷ್ಟು ಸರಳೀಕರಿಸಲು ಯಾವುದಾದ್ರೂ ವಿಧಾನ ಐತಾ ಅಂತ ಹೇಳಿದರೆ ಇದು ಅದರ ಸರಳ ರೂಪದಲ್ಲಿನೇ ಇದೆ. ಯಾಕಂದರೆ ಇದನ್ನು 18 + 11 ಕೂಡ್ಸೋಕ್ಕೆ ಬರಲ್ಲ. ಯಾಕಂದರೆ ಇದ್ರ ಜೊತೆಗಿರುವಂತಹ ಅಕ್ಷರ ಸಂಖ್ಯೆಗಳು ಬೇರೆ ಬೇರೆ. ಇಲ್ಲಿ C ಐತಿ, ಇಲ್ಲಿ D ಐತಿ. ಆದರೆ ಇಲ್ಲಿ ನೋಡ್ರಿ, ಇಲ್ಲಿ C ಇದ್ದಾಗ ಮಾತ್ರ ನಾವು ಕೂಡಿಸಿದ್ವಿ. D ಇಲ್ಲಿ ಇದ್ದಾಗ ಮಾತ್ರ ನಾವು ಕೂಡಿಸಿದ್ವಿ. ಆದರೆ ಇಲ್ಲಿ C ಮತ್ತು D ಇರೋದ್ರಿಂದ ಇದು ಪೆನ್ಸಿಲ್ನ ಬೆಲೆ ಆಗುತ್ತಾ, ಇದು ಎರೇಸರ್ನ ಬೆಲೆ ಆಗುತ್ತೆ. ಸೊ ಇದನ್ನ ನಾವು ಮತ್ತೆ ಸರಳಿ ರೂಪದಲ್ಲಿ ಬರೆಯೋಕ್ಕಾಗಲ್ಲ. ಓಕೆನಾ. ಸೊ ನೆಕ್ಸ್ಟು, ಸಿಯನ್ನು ವಿವಿಧ ಸಂಖ್ಯೆಗಳಿಂದ ಬದಲಾಯಿಸಿದಾಗ 2 ಬೀಜೋಕ್ತಿಗಳು ಒಂದೇ ಬೆಲೆಯನ್ನು ಪಡೆಯುತ್ತವೆಯೇ ಅಂತ ಕೇಳಿದ್ದಾರೆ. ಯಾವುದು 2 ಬೀಜೋಕ್ತಿ? ಒಂದು ಇದು ಸರಳ ರೂಪ, ಇದನ್ನು 3 ದಿನದ್ದು, ಇದು 1ನೇ ದಿನದ್ದು, 2ನೇ ದಿನದ್ದು, 3ನೇ ದಿನದ್ದು. ಇವು 3ನ್ನು ನಾವು ಸರಳ ರೂಪದಲ್ಲಿ ಬರೆದಾಗ ಈ ರೀತಿ ಬರುತ್ತೆ. ಸೊ ಇವೆರಡೂ ಬೀಜೋಕ್ತಿಗಳಲ್ಲಿ ನಾವು ಒಂದು ಸಿಗೆ ಒಂದು ಬೆಲೆ ಹಾಕಿದ್ರೆ ಬೆಲೆ ಒಂದೇ ಪಡಿತೀವಾ ಅನ್ನೋದನ್ನು ಕೇಳ್ತಿದ್ದಾರೆ. ಸೊ ಅದನ್ನು ಟ್ರೈ ಮಾಡೋಣ ಈಗ. C = ಎಷ್ಟು ಅಂತ ಹಾಕೊಳ್ಳೋಣ, 3 ರೂಪಾಯಿ ಅಥವಾ 3 ಅಂತ ಹಾಕೊಳ್ಳೋದು. ಸೊ ಈಗ 1ನೇದ್ದು ಬೀಜೋಕ್ತಿ ಏನಿತ್ತಿಲ್ಲಿ ಅಂದರೆ 5C 3C ಮತ್ತು 10C. ಓಕೆನಾ. ಸೊ 5C + 3C + 10C ಕರೆಕ್ಟ್. ಓಕೆ. ಈಗ ಇಲ್ಲಿ ನಾವು ಸಿನ ಬೆಲೆ ಎಷ್ಟು ಹಾಕೋಬೇಕು, 3 ಅಲ್ವಾ. ಸೊ ಅದನ್ನ ಬರ್ಕೊಳ್ಳೋಣ ಈಗ. 5 ಇಂಟು C ಇದ್ದಲ್ಲಿ 3 ಪ್ಲಸ್ಸಿಗೆ ಪ್ಲಸ್ 3 ಇಂಟು C ಇದ್ದಲ್ಲಿ 3 ಪ್ಲಸ್ 10 ಇಂಟು 3. ಸೊ ಇವನ್ನೆರಡು ಗುಣಿಸಿದಾಗ ಎಷ್ಟು ಬಂತು, 15 ಪ್ಲಸ್ ಇವನ್ನೆರಡು ಗುಣಿಸಿದಾಗ 9 ಪ್ಲಸ್ 30. ಸೊ ಪೂರ್ತಿ ಎಲ್ಲನೂ ಕೂಡಿಸಿದಾಗ ಬರೋ ಆನ್ಸರ್ ಎಷ್ಟು, 54. ಓಕೆ. ಈಗ 18 ಎರಡನೇ ಬೀಜೋಕ್ತಿ ಯಾವುದು ಇಲ್ಲಿ, 18C. ಓಕೆ. ಸೊ 18C 18 ಇಂಟು C ಇದ್ದಲ್ಲಿ 3 ಹಾಕಬೇಕು. ಓಕೆ. ಸೊ ಅವಾಗ ಎಷ್ಟು ಬರುತ್ತೆ, 18 3 ಎಷ್ಟು, 54. ಸೊ ಇದು ಎರಡೂ ಬೆಲೆ ಸೇಮ್ ಬಂತು, ಬಟ್ ಬೀಜೋಕ್ತಿ ಇದು ಬೇರೆ. ಹೌದಾ. ಸೊ ಎರಡೂ ಬೀಜೋಕ್ತಿಗಳ ಬೆಲೆ ಏನಾಗುತ್ತೆ, ಸೇಮ್ ಬರುತ್ತೆ. ಅದಕ್ಕೆ ಎರಡೂ ಅರ್ಥ ಒಂದೇ. ಉದಾಹರಣೆ 6. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ದೊಡ್ಡ ಆಯತವನ್ನು 2 ಸಣ್ಣ ಆಯತಗಳಾಗಿ ವಿಭಜಿಸಲಾಗಿದೆ. ದೊಡ್ಡ ಆಯತದ ವಿಸ್ತೀರ್ಣವನ್ನು ವಿವರಿಸುವ ಒಂದು ಬೀಜೋಕ್ತಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಓಕೆ. ಸೊ ಇದು ಒಂದು ಹೊರಗಿನ ದೊಡ್ಡ ಆಯತ. ಈ ಒಂದು ಆಯತ ಏನಾಗೈತಿ, ಒಂದು ಲೈನಿಂದ 2 ಸಣ್ಣ ಆಯತಗಳು, ಇದು 1ನೇ ಆಯತ, ಇದು 2ನೇ ಆಯತ. ಓಕೆನಾ. ಸೊ 2 ಆಯತಗಳಾಗಿ ವಿಭಾಗಿಸಲಾಗಿದೆ. ಓಕೆ. 2 ಆಯತಿ. ಅವರೇನು ಕೇಳೋದ್ರಲ್ಲಿ, ದೊಡ್ಡ ಆಯತದ ವಿಸ್ತೀರ್ಣವನ್ನು ವಿವರಿಸುವ ಒಂದು ಬೀಜೋಕ್ತಿ. ಸೊ ಅಂದರೆ ದೊಡ್ಡ ಆಯತ ಯಾವುದಿಲ್ಲೀಗ, ಇದು ಹೊರಗಿಂದು, ಇದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಬೀಜೋಕ್ತಿಯನ್ನು ಬರೀರಿ. ವಿಸ್ತೀರ್ಣದ ಸೂತ್ರ ಏನು, ಆಯತದ ವಿಸ್ತೀರ್ಣ = ಉದ್ದ ಇಂಟು ಅಗಲ. ಇಲ್ಲಿ ನಾವು ಎರಡೂ ಉದ್ದ ಮತ್ತು ಅಗಲವನ್ನು ಗುಣಿಸ್ತೀವಿ. ಓಕೆ. ಸೊ ಒಂದು ಡೈರೆಕ್ಟ್ ಮೆಥಡ್ ಏನಂದರೆ ಇಲ್ಲಿ 2 ರೀತಿಯಾಗಿ ನಾವು ಮಾಡ್ಬೋದು. ಇಲ್ಲೇನಾಗ್ತಿ, ಇಲ್ಲಿ ಇದೊಂದು ಆಯತ ಮತ್ತು ಇದೊಂದು ಆಯತ, ಎರಡರದ್ದು ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ಆಮೇಲೆ ಕೂಡಿಸ್ಕೊಳ್ಳೋದು. ಈಗ ಎಕ್ಸಾಂಪಲ್, ಇಲ್ಲಿಂದ ಇಲ್ಲಿಗೆ 4 ಸೆಂಟಿಮೀಟ್ರು, ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್. ಹೌದಾ. ಸೊ ಹಾಗಾದ್ರೆ ಇಲ್ಲಿ ಇದು ಏನೇ ವಿ, ಇದು ಉದ್ದ, ಇದು ಅಗಲ ಅಂದ್ಕೊಂಡ್ರೆ ಉದ್ದ ಇಂಟು ಅಗಲ ಮಾಡಿದಾಗ ಎಷ್ಟಾಗೈತಿ, 4 ಇಂಟು ವಿ 4V. ಇದ್ರದ್ದು ಇದು 3, ಇದೆಷ್ಟು, ಇಲ್ಲಿ 4 ವಿ ಐತಂದರೆ ಇದ್ರದ್ದು ಬೆಲೆ ವಿ. ಸೊ 3 ಇಂಟು ವಿ. ಇದು 1ನೇದ್ರದ್ದು 4V, 2ನೇದ್ರದ್ದು 3V ವಿಸ್ತೀರ್ಣ. ಓಕೆನಾ. ಸೊ ಆಗ ಅವನ್ನೆರಡನ್ನೂ ಕೂಡಿಸಿದಾಗ ನನಗೆ ಆನ್ಸರ್ ಸಿಗೋವಂಥದ್ದು ಏನಿಲ್ಲಿ,
4v + 3v = 7v. ಇದು ಎದರದ್ದು ಪೂರ್ತಿ ಹೊರಗಿಂದು. ಇದನ್ನು ವಿಸ್ತೀರ್ಣ ಮತ್ತು ಇದನ್ನು ವಿಸ್ತೀರ್ಣ ಕೂಡಿಸಿದ್ರೆ ಪೂರ್ತಿ ಹೊರಗಿನ ಸಿಗುತ್ತಾ ನಮ್ಗೆ. ಸೊ ಇದ್ರದ್ದು 4v, ಇದ್ರದ್ದು 3v ಅಂತಂದರೆ ಟೋಟಲ್ ಹೊರಗಿನ ವಿಸ್ತೀರ್ಣ, ದೊಡ್ಡ ಆಯ್ತದ ವಿಸ್ತೀರ್ಣ ಎಷ್ಟಾಗುತ್ತೆ? 7v ಆಗುತ್ತೆ. ಸೊ 2 ರೀತಿ ಆಯಿತು. ಇಲ್ಲಿಗಿನ್ನ ನೆಕ್ಸ್ಟ್ ಇನ್ನೊಂದು ಯಾವ ರೀತಿ ಮಾಡಬಹುದು ಅಂದರೆ, ಇದು ಒಂದು ರೀತಿ. ಈಗೇನು ಇದೊಂದು ಮತ್ತು ಇದೊಂದು ಏನು ಕೂಡಿಸಿದ್ನಲ್ಲ, ಇದು ಒಂದು ರೀತಿ ಆಯಿತು. ಸೊ ಇನ್ನೊಂದು ರೀತಿ ಯಾವುದು ಅಂತಂದ್ರೆ, ಇದು ಉದ್ದ ಅಂದ್ಕೊಂಡ್ರೆ v ಇಂಟು ಅಗಲ ಯಾವುದಿಲ್ಲಿ 4 + 3. ಹೌದಾ? 4 + 3 ಇದು ಅಗಲ. ಇಲ್ಲಿಂದ ಇಲ್ಲಿಗೆ 4, ಇಲ್ಲಿಂದ ಇಲ್ಲಿಗೆ 3. ಸೊ v ಇಂಟು ಇದೆಷ್ಟು? 7. 4 + 3 ಎಷ್ಟು? 7. ಸೊ ಇಲ್ಲಿಂದ ಇಲ್ಲಿಗೆ 7, ಇದು v. ಸೊ 7v ಆಯಿತಾ? ಈ ರೀತಿಯೂ ಮಾಡ್ಕೋಬೋದು. ಇದೇನಾಗುತ್ತೆ ಇಲ್ಲಿ ವಿತರಣಾ ಗುಣವನ್ನು. ಸೊ 4v ಇದನ್ನು ಯಾವ ರೀತಿ ಬರ್ಕೋಬೋದು ಇನ್ನೊಂದು ಸಲ ಅಂದರೆ, v ಇಂಟು 4 + 3. ಇದು ಉದ್ದ, ಇದು ಅಗಲ ಅಂದ್ಕೊಂಡ್ರೆ v ಏನಾಗತ್ತೈತಿ? 4 ಜೊತೆ ಗುಣಾಕಾರ ಆದರೆ 4 ಇಂಟು v, ಮತ್ತು v 3 ಜೊತೆ ಗುಣಾಕಾರ ಆಗ್ತೈತಿ 3 ಇಂಟು v, ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಪ್ಲಸ್ ಚಿಹ್ನೆ. ಸೊ ಇದರ ಆನ್ಸರ್ ಏನಾಗುತ್ತೆ? ಇದರದ್ದು 4v + 3v = 7v. ಇದು ವಿತರಣಾ ಗುಣವನ್ನು ತೋರಿಸುವಂಥದ್ದು. ಸೊ ನಾವು ಯಾವ ರೀತಿನಾದರೂ ಮಾಡ್ಕೋಬೋದು. ಫಸ್ಟು ಒಂದು ಆಯತ ಇನ್ನೊಂದು ಆಯತನ ವಿಸ್ತೀರ್ಣ ಕಂಡುಹಿಡ್ಕೊಂಡು ಎರಡನ್ನೂ ಕೂಡಿಸಿ ದೊಡ್ಡ ಆಯತದ ವಿಸ್ತೀರ್ಣ ಕಂಡುಹಿಡಿಬೋದು. ಅಥವಾ ವಿತರಣಾ ರೂಪ ಅಂದರೆ ಇದು v, ಇದು 4 + 3 7 ಮತ್ತು v ಎರಡನ್ನೂ ಗುಣಿಸಿದ್ರೆ 7v ಅಂತ ಹೇಳಿ ನಮ್ಗೆ ಸಿಗುತ್ತೆ. ಸೊ 2 ರೀತಿಯಲ್ಲಿ ನಾವೇನು ಮಾಡ್ಬೋದು? 2 ವಿಧಾನದಲ್ಲಿ ನಾವು ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ನೆಕ್ಸ್ಟು, ಮೊದಲಿನಂತೆ ದೊಡ್ಡ ಆಯತವನ್ನು ಮುಂದೆ ತೋರಿಸಿರುವಂತೆ 2 ಸಣ್ಣ ಆಯತಗಳಾಗಿ ಭಾಗ ಮಾಡಲಾಗಿದೆ. ಆಯತ AEFD, ಇಲ್ಲಿದೆ AEFD, ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಒಂದು ಬೀಜೋಕ್ತಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಈಗ ನಾನು ಫಸ್ಟ್ ಇಲ್ಲಿ ಏನು ನೋಡಿದ್ವಿ ಅಂತಂದ್ರೆ, ದೊಡ್ಡ ಆಯತದ ವಿಸ್ತೀರ್ಣ ಕಂಡುಹಿಡಿಬೇಕಿತ್ತು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಳಗಿರೋ ಒಂದು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಸೊ ಇದು ಕಂಡುಹಿಡಿಬೇಕಂದ್ರೆ ಅಗೇನ್ ಉದ್ದ ಇಂಟು ಅಗಲ. ಓಕೆನಾ? ಸೊ ಉದ್ದ ಇಂಟು ಅಗಲ ಅಂತಂದ್ರೆ ಈಗ ಒಂದಂತೂ n ಅಂತ ಕೊಟ್ಟಿದ್ದಾರೆ. ಸೊ ಇದು n ಒಂದು. ಇನ್ನೊಂದು ಏನು ಮಾಡಿದರೆ, ಇದ್ರದ್ದು ಇಷ್ಟು ಗೊತ್ತಿಲ್ಲ ನಂಗೆ, ಬಟ್ ಏನು ಮಾಡಿದ್ದಾರೆ ಅಂತಂದರೆ ಪೂರ್ತಿ 12 ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮೇಲೆ 4 ಕೊಟ್ಟಿದ್ದಾರೆ. ಸೊ ಇದು 12ರಲ್ಲಿ ಈ 4ನ್ನು ನಾನು ಮೈನಸ್ ಮಾಡಿದರೆ ನನಗೆ ಈ ಕಡೆ ಪಾರ್ಟ್ ಸಿಗುತ್ತಾ? ಹೌದು ತಾನೆ? ಸೊ ಅವಾಗ ಆ ರೀತಿಯೂ ಒಂದನ್ನು ಮಾಡ್ಕೋಬೋದು. ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ, 2 ವಿಧಾನಗಳಲ್ಲಿ ಕಂಡುಹಿಡಿಬೋದು. ಒಂದು, ಬಾಹುಗಳ ಉದ್ದ n ಐತಿ ಮತ್ತು ಇನ್ನೊಂದು ಏನು ಉದ್ದ, ಇನ್ನೊಂದು ಯಾವುದು? 12ರಲ್ಲಿ 4ನ್ನು ಕಳಿಬೇಕು. ಓಕೆನಾ? ಸೊ ಅಂದರೆ ಇದು ಪೂರ್ತಿ 12ರಲ್ಲಿ ಈ 4ನ್ನು ಕಳೆದ್ರೆ ನಂಗೆ ಈ ಒಂದು ಉದ್ದ ಸಿಗುತ್ತೆ. ಇದು ಒಂದು ಮೆಥಡ್. ಸೊ ಇನ್ನೊಂದು ಏನಂತಂದರೆ, ABCD ಆಯತದ ವಿಸ್ತೀರ್ಣದಿಂದ ಪೂರ್ತಿ ವಿಸ್ತೀರ್ಣ ಕಂಡುಹಿಡಿಬೇಕಾ? ಒಂದು ನಿಮಿಷ. ಪೂರ್ತಿ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಅದರಲ್ಲಿ ಇದನ್ನು ಮೈನಸ್ ಮಾಡಬೇಕು. ಯಾಕಂದ್ರೆ ಇದ್ರದ್ದು ಕೊಟ್ಟಿದ್ದಾರೆ ಇಲ್ಲಿ, ಇದು 4, ಇದು n. ಸೊ ಇದನ್ನು ನಾನು ಮೈನಸ್ ಮಾಡಿದರೆ ನನಗೆ ಇದು ಸಿಗುತ್ತಾ? ಈ ಒಂದು ಆಯತದ ವಿಸ್ತೀರ್ಣ ಸಿಗುತ್ತಾ? ಸೊ ಈ ರೀತಿಯಾಗಿ ಕಂಡುಹಿಡ್ಕೊ. ಸೊ ಅದನ್ನ ನೋಡೋಣ ಈಗ ಯಾವ ರೀತಿ ಎಷ್ಟು ವಿಸ್ತೀರ್ಣ ಎಷ್ಟು ಸಿಗ್ತೈತಿ ಅಂತ. ಸೊ ಒಂದನೇದ್ರೊಳಗೆ ನೋಡಬೇಕಂದ್ರೆ ಉದ್ದ n ಇಂಟು ಇನ್ನೊಂದ್ರದ್ದು ಎಷ್ಟಿಲ್ಲಿ 12ರಲ್ಲಿ 4ನ್ನು ಕಳಿಬೇಕು. ಸೊ 4ನ್ನು ಕಳೆದಾಗ n ಇಂಟು 12 ಅಂದರೆ ಇದ್ರ ಜೊತೆ ಗುಣಾಕಾರ ಆಗುತ್ತೆ, ಮೈನಸ್ n ಇಂಟು 4 ಇದು 12n ಆಗುತ್ತೆ, ಮೈನಸ್ 4n ಆಗುತ್ತೆ ಇದು. ಸೊ ಆನ್ಸರ್ ಎಷ್ಟು ಬರ್ತೈತಿ ಇಲ್ಲಿ? 8n. ಸೊ ವಿಸ್ತೀರ್ಣ ಎಷ್ಟು? 8n. ಇದು ಒಂದೇ ರೀತಿ ಮಾಡಿದ್ರಲ್ಲಿ. ನೆಕ್ಸ್ಟ್ ಈಗ ಎರಡನೇದ್ರಲ್ಲಿ ಏನು ಕೊಟ್ಟಾರಂದರೆ, ದೊಡ್ಡ ಆಯತದ ಒಂದು ವಿಸ್ತೀರ್ಣದಲ್ಲಿ ಈ ಒಂದು ಆಯತದ ವಿಸ್ತೀರ್ಣವನ್ನು ಕಳಿಬೇಕು. ಓಕೆ, ಸೊ ದೊಡ್ಡ ಆಯತದ ಏನಾಗ್ತೈತಿ ಇಲ್ಲಿ? n ಇಂಟು ಎಷ್ಟೈತಿ ಇಲ್ಲಿ? 12. ಆನ್ಸರ್ ಎಷ್ಟು ಅದರಲ್ಲಿ? ಮತ್ತೆ ಮೈನಸ್ n ಇಂಟು ಯಾವುದನ್ನು ಕಳಿಬೇಕಿಲ್ಲಿ? 4 ಇದ್ರದ್ದು ಕಳಿಬೇಕು. ಸೊ 12n ಆಯಿತು, ಮೈನಸ್ ಸಣ್ಣ ಒಂದು ಆಯ್ತದು ವಿಸ್ತೀರ್ಣ 4n. ಸೊ ಆನ್ಸರ್ 8n. ಓಕೆನಾ? ಸೊ ಈ ರೀತಿಯಾಗಿಯೂ ನಾವು ಮಾಡ್ಕೋಬೋದು. ಇಲ್ಲಿ ನೋಡ್ರಿ, ನೆಕ್ಸ್ಟು 5C, C ಮತ್ತು 10C
12n - 4n ಇವೆಲ್ಲ ಬೇರೆ ಬೇರೆ. ಇಂತಹ ಒಂದೇ ಅಕ್ಷರ ಸಂಖ್ಯೆಗಳನ್ನು ಹೊಂದಿರುವ ಪದಗಳ ಗುಂಪನ್ನು ಸಜಾತಿ ಪದಗಳು, ಇದು ತುಂಬ ಇಂಪಾರ್ಟೆಂಟ್. ಸಜಾತಿ ಪದಗಳು, ವಿಜಾತಿ ಪದಗಳು ಅಂತ ಹೇಳಿ ಡಿಫ್ರೆನ್ಸ್ ಗೊತ್ತಾಗಬೇಕು ನಿಮಗೆ. ಯಾವ ರೀತಿ ಅಂದರೆ ಇಲ್ಲಿ ನೋಡಿರಿ, ಒಂದೇ ರೀತಿ ನಿಮಗೆ ಅಕ್ಷರ ಸಂಖ್ಯೆ ಇತ್ತು ಅಂದರೆ, ಈಗ ನಾವು ಹಿಂದಿರೋಂಥ ವೀಡಿಯೋಸ್ನೆಲ್ಲ ಕ್ವಶನ್ಸ್ನಲ್ಲೆಲ್ಲ ನೋಡಿದ್ವಿ, ಇಲ್ಲಿ ವಿ ಅಂತ ಇತ್ತು. ಸೊ ಇವೆಲ್ಲ ಏನು ಸಜಾತಿ ಅಕ್ಷರಗಳು. ಇಲ್ಲಿ ನೋಡ್ರಿ, ಇಲ್ಲಿ 3 ಈ ಒಂದು ಬೀಜೋಕ್ತಿ ಒಳಗೆ ಸಿ ಐತೆ ಎಲ್ಲದ್ರಾಗೂ. 5 ಜೊತೆ ಸಿ, 3 ಜೊತೆನೂ ಸಿ, 10 ಜೊತೆನೂ ಸಿ. ಸೊ ಅದನ್ನೇನು ಮಾಡಬೇಕು ನಾವು, ಈಸಿಯಾಗಿ ಕೂಡಿಸ್ಬಿಟ್ವಿ, ಯಾಕಂದರೆ ಅವು ಸಜಾತಿ ಪದಗಳು. ಒಂದು ಸಂಖ್ಯೆ ಒಂದೇ ರೀತಿಯ ಅಕ್ಷರ ಸಂಖ್ಯೆನ ಹೊಂದಿತ್ತಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಸಜಾತಿ ಪದಗಳು ಅಂತ ಹೇಳಿ ಕರಿತೀವಿ. ಬೇರೆ ಬೇರೆ ಇಲ್ಲಿ ನೋಡಿರಿ, 18 ಸಿ, 11 ಜೊತೆ ಡಿ ಐತಿ, ಇಲ್ಲಿ ಸಿ, ಇಲ್ಲಿ ಡಿ. ಸೊ ಬೇರೆ ಬೇರೆ ಅಕ್ಷರ ಸಂಖ್ಯೆ ಅಲ್ವಾ, ಇದಕ್ಕೇನಂತ ಕರಿತೀವಿ, ವಿಜಾತಿ ಪದಗಳು ಅಂತ ಹೇಳಿ ಕರಿತೀವಿ. ಸಜಾತಿ ಅಂದರೆ ಒಂದೇ ಅಕ್ಷರ ಸಂಖ್ಯೆ, ವಿಜಾತಿ ಅಂದರೆ ಬೇರೆ ಬೇರೆ ಅಕ್ಷರ ಸಂಖ್ಯೆನ ಹೊಂದಿರಬೇಕು. ಅಂದರೆ ನೀವು ಇಲ್ಲೇನು ಗಮನಿಸ್ಬೇಕಂದ್ರೆ, ಸಜಾತಿ ಪದಗಳನ್ನು ನಾವು ಕೂಡಿಸ್ಕೋಬೋದು, ಒಂದೇ ಗುಂಪನ್ನು ಮಾಡ್ತೀವಿ, ಆಮೇಲೆ ಕಳಿತೀವಿ. ಆದರೆ ವಿಜಾತಿ ಪದಗಳು ಬಂದಾಗ ನಾವು ಅದನ್ನ ಕೂಡ್ಸೋಕ್ಕೆ ಬರಲ್ಲ ಮತ್ತು ಕಳಿಯೋಕ್ಕೂ ಬರಲ್ಲ. ಆಯಿತಾ? ಈ ರೀತಿ ಅದನ್ನು ಗುಂಪಾಗಿ ಮಾಡ್ಕೊಳಕ್ಕಾಗಲ್ಲ, ಅವು ಬೇರೆ ಬೇರೆ ಗುಂಪಾಗುತ್ತೆ. ಸಜಾತಿಗಳನ್ನ ಒಂದೇ ಕಡೆ ಗುಂಪು ಮಾಡ್ಕೊಳ್ತೀವಿ, ಕೂಡಿಸ್ಕೊಳ್ಳೋದು ಕಳೆಯೋದನ್ನು ಮಾಡ್ತೀವಿ. ಆವಾಗ ಸಜಾತಿ ಪದ ಇದ್ದಾಗ ಅದನ್ನು ನಾವು ಏಕರೂಪ, ಸರಳ ರೂಪದಲ್ಲಿ ತೊಗೊಂಬರಬಹುದು. ಸೊ ಇದಿಷ್ಟು ಇವತ್ತಿನ ಟಾಪಿಕ್ ಆಯಿತು. ಸೊ ಪ್ರತಿಯೊಂದು ಉದಾಹರಣೆಯಲ್ಲೂ ಒಂದೊಂದು ಹೊಸತಾಗಿರುವಂಥ ಟಾಪಿಕ್, ಬೇಸಿಕ್ ನಾಲೆಜ್ ಇದೆ. ಸೊ ಯಾವುದನ್ನು ಸ್ಕಿಪ್ ಮಾಡದೆ ನೀಟಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.